ಜೀವನದಲ್ಲೂ ಒಂದು ಮರಿಬೇಕಾದ ಅಧ್ಯಾಯ ಇರುತ್ತೆ. ದ್ವೇಷದಿಂದಲ್ಲ, ಅವ್ರ ಮೇಲಿಟ್ಟಿರೋ ಪ್ರೀತಿಗೆ. ಒನ್ ಮ್ಯಾನ್ ಆರ್ಮಿ ಸಿಂಪಲ್ ಸುನಿಯವರ ಮೋಡ ಕವಿದ ವಾತಾವರಣ. ಈ ಫಿಲ್ಮು ಟ್ರೈಲರ್ ನೋಡಾದ್ಮೇಲೆ ನನಗನ್ಸಿತ್ತು ಇದು ಟ್ರಯಾಂಗಲ್ ಲವ್ ಸ್ಟೋರಿ ಇರ್ಬೋದು, ಇಲ್ಲ ಸ್ಕೂಲು ಕಾಲೇಜ್ ಲವ್ ಸ್ಟೋರಿ, ಅದೇ ರೆಗ್ಯುಲರ್ ಫೇಸಲ್ಲೇ ಹೋಗುತ್ತೆ ಅಂದ್ಕೊಂಡಿದ್ದೆ. ಆದರೆ ಫಿಲಮ್ ನೋಡಾದ್ಮೇಲೆ ಹೇಳ್ತಿದ್ದೀನಿ, ಇದು ಟ್ರೈಲರೇ ಡಿಫ್ರೆಂಟ್ ಆಗಿದೆ, ಫಿಲ್ಮೇ ಡಿಫ್ರೆಂಟ್ ಆಗಿದೆ. ಫಿಲ್ಮಲ್ಲಿ ಒಳ್ಳೆ ಒಳ್ಳೆ ಟ್ವಿಸ್ಟ್ ಇದೆ. ಈ ಫಿಲ್ಮ್ ನೋಡ್ತಾ ಇದ್ರೆ ನಿಮಗೆ ಒಳ್ಳೆ ವೈಬ್ ಸಿಗುತ್ತೆ. ಈ ಫಿಲ್ಮ್ ಕಾಸ್ಟ್ ಬಂದು ಶೇಲಂ ಎಂ ಸ್ವಾಮಿ, ಮೋಕ್ಷ, ಸಾತ್ವಿಕ 3 ಜನ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಸ್ಪೆಷಲಿ ಮೋಕ್ಷ, ಆ ಕ್ಯಾರೆಕ್ಟರ್ ಜೊತೆ ನೀವು ಎಮೋಷ್ನಲಿ ಕನೆಕ್ಟ್ ಆಗಿಬಿಡ್ತೀರಾ. ಈ ಫಿಲ್ಮು ಒನ್ ಲೈನ್ ಸ್ಟೋರಿ ಹೇಳಬೇಕಂದ್ರೆ ನಾನು ಏನೇ ಸ್ವಲ್ಪ ಹೇಳಿದ್ರು ಸ್ಪಾಯ್ಲರ್ ಆಗಿಬಿಡುತ್ತೆ. ಇದು ನೀವು ಥಿಯೇಟ್ರಲ್ಲೇ ಹೋಗಿ ನೋಡಿ, ಇದ್ರ ಬಗ್ಗೆ ಸ್ಟೋರಿ ಬಗ್ಗೆ ಏನೂ ಬಿಟ್ಕೊಡಲ್ಲ. ಯಾಕಂದರೆ ನಾನು ಸ್ವಲ್ಪ ರಿವೀಲ್ ಮಾಡ್ದಂದರೆ ನೀವು ಥಿಯೇಟ್ರಲ್ಲಿ ನೋಡೋ ಮತ್ತಿಗೆ ಈ ಫಿಲ್ಮು ಅಷ್ಟು ಫೀಲ್ ಬರೋದಿಲ್ಲ. ನೀನು ಬಿಟ್ಟೋಗೋನವರೆಗೂ ನಾನು ನಿನ್ನ ಜೊತೆ ಇರ್ತೀನಿ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಮ್ಯೂಸಿಕ್ಕು, ಸ್ಯಾಂಡಿ ಮ್ಯೂಸಿಕ್ಕು ಚಮಕ್ ಫಿಲ್ಮ್ ಆದಮೇಲೆ ನನಗೆ ಇದೇ ಫಿಲ್ಮ್ ಮ್ಯೂಸಿಕ್ಕು ಇಷ್ಟ ಆಗಿತ್ತು. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಈ ಫಿಲ್ಮ್ಗೆ ಬ್ಯಾಕ್ ಬೋನೇ ಮ್ಯೂಸಿಕ್ ಅಂತ ಹೇಳ್ಬೋದು ಈಸಿಯಾಗಿ. ಯಾಕಂದರೆ ಸಾಂಗು ಸೂಪರ್ ಆಗಿದೆ. ಸಿನಿಮಾಟೋಗ್ರಫಿ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಯಾವ ಫ್ರೇಮು ಡಲ್ ಅನ್ಸೋದಿಲ್ಲ, ಎಲ್ಲ ಕಲರ್ಫುಲ್ ಫ್ರೇಮ್ ಅನಿಸುತ್ತೆ. ಥಿಯೇಟ್ರಲ್ಲಿ ಕೂತ್ ನೋಡಿದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿನಿಮಾಟೋಗ್ರಾಫರು. ಡೈರೆಕ್ಷನು ಆ್ಯಸ್ ಯೂಶುವಲ್ ಸುನಿ ಅವತ್ತು ಸೂಪರ್ ಆಗೇ ಇರುತ್ತೆ ಡೈರೆಕ್ಷನ್ನು. ಹುಡುಗಿ ಸಿಕ್ಕಿದ್ರೆ ಖುಷಿ ಅಲ್ವಾ? ಈ ಫಿಲ್ಮು ನೆಗೆಟಿವ್ ಪಾಯಿಂಟ್ ಏನಂದರೆ ಕಾಸ್ಟಿಂಗು ಸ್ವಲ್ಪ ಮಿಸ್ ಮ್ಯಾಚ್ ಆಗಿದೆನೋ ಅನಿಸ್ತಾ ಇದೆ. ಹೀರೋ ಶೈಲಂ ಎಂ ಸ್ವಾಮಿ ಬದಲು ಗತವೈಭವ ಹೀರೋ ಇದ್ದಾನಲ್ಲ ದುಷ್ಯಂತ್, ಅವನೇನಾದರೂ ಈ ಫಿಲ್ಮಲ್ಲಿ ಇದ್ದರೆ ಫಿಲ್ಮು ರೀಚು ಇನ್ನೂ ಚೆನ್ನಾಗಿರ್ತಿತ್ತು. ಇದು ನನ್ನ ಒಪಿನಿಯನ್ನು. ನೀವು ಶೈಲಂ ಎಂ ಸ್ವಾಮಿನೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ, ಆದರೆ ದುಷ್ಯಂತ್ ಈ ರೋಲನ್ನು ಬೇರೆ ಥರ ಟ್ರೀಟ್ಮೆಂಟ್ ಕೊಡ್ತಿದ್ದ ಅನಿಸ್ತಾ ಇದೆ. ಇದು ಜಸ್ಟ್ ನನ್ನ ಥಿಂಕಿಂಗು. ಓವರಾಲು ಮೋಡ ಕವಿದ ವಾತಾವರಣ ಒನ್ ಟೈಮ್ ವಾಚಬಲ್ ಮೂವಿ. ನನ್ನ ಪ್ರಕಾರ ಈ ಮೂವಿ ರೇಟಿಂಗ್ ಬಂದು 5/3.5 ಸ್ಟಾರ್. ಇನ್ನೊಂದು ರೆಕಮೆಂಡೇಶನ್ ಏನಂದರೆ ಈ ಮೂವಿ ಥಿಯೇಟ್ರಲ್ಲಿ ನೋಡುವಾಗ ವೈಫ್ ಜೊತೆ ಇಲ್ಲ ಗರ್ಲ್ಫ್ರೆಂಡ್ ಜೊತೆ ಹೋಗಿ, ಇನ್ನೂ ಫೀಲ್ ಬರುತ್ತೆ ಈ ಮೂವಿ.